ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ವಿದ್ಯಾ ಚೌಡೇಶ್ವರಿ ಆಸ್ಥಾನದಲ್ಲಿ ಬಂದು ನಾವು ವಿಡಿಯೋ ಮಾಡೋ ಸಂದರ್ಭದಲ್ಲಿ ನಮಗಿಂತ ತುಂಬಾ ಅನುಭವಿ ಹಲವಾರು ಜೀವನಗಳಲ್ಲಿ ಬದುಕನ್ನ ಬದಲಾವಣೆ ಮಾಡೋದಕ್ಕೆ ಕಾರಣ ಆಗಿರುವಂತವರು ಟ್ರಾವೆಲ್ ಟ್ರೆಕ್ಕರ್ ಒಂದು ನಿಜವಾದ ಸೃಷ್ಟಿಕರ್ತರು ಇಲ್ಲೇ ಇದ್ದಾರೆ ನೋಡಿ. ಇವ್ರನ್ನ ನಾವು ಇವತ್ತು ಮಾತಾಡಿಸ್ತಾ ಇದ್ದೀವಿ. ಇವರು ಬೆಳಿಗ್ಗೆಯಿಂದ ನಮಗೆ ಕೊಟ್ಟಂತ ಸಪೋರ್ಟ್ ಇದೆಯಲ್ಲ, ಅದಕ್ಕೋಸ್ಕರ ಆಯಾ ಕ್ಷೇತ್ರದಲ್ಲಿರೋರು ಅವ್ರವ್ರಿಗೆ ವೈರಿ ಇರ್ತಾರೆ. ಆದ್ರೆ ಇವ್ರು ನಮಗೆ ಕೊಟ್ಟಂತ ಸಪೋರ್ಟ್ ಇದೆಯಲ್ಲ, ಅದ್ರ ಬಗ್ಗೆ ನಾವೊಂದೆರಡು ಕ್ವಶನ್ ಕೇಳಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈಗ ಸರ್ ನಮಸ್ಕಾರ ನಿಮಗೆ. ಸರ್, ಈ ಭರತಖಂಡದ ನಾಡಿನಲ್ಲಿರುವಂಥ ಹಲವಾರು ಕ್ಷೇತ್ರಗಳನ್ನ ನಮ್ಮ ಕನ್ನಡದ ಜನತೆಗೆ ತೋರಿಸ್ತಾ ಇರುವಂಥ ನಿಜವಾದ ಒಬ್ಬ ಟ್ರಾವೆಲ್ ಟ್ರಕ್ಕರ್ ಅಂತಂದ್ರೆ ಅದಕ್ಕೆ ಒಂದು ನಿಜವಾಗ್ಲೂ ಒಂದು ಅರ್ಥವನ್ನ ಕೊಟ್ಟಿದ್ದೀರಾ ನೀವು. ಆದ್ರೆ ಈ ಕ್ಷೇತ್ರದಲ್ಲಿ ಬೆಳಿಗ್ಗೆಯಿಂದ ನೀವು ಒಬ್ಬ ಸೇವಕನ ತರ ಕೆಲಸ ಮಾಡ್ತಾ ಇದ್ದೀರಾ. ಈ ಕ್ಷೇತ್ರಕ್ಕೂ ನಿಮಗೂ ಇರುವಂತಹ ತಾಯಿಯ ಒಂದು ಅನುಬಂಧದ ಬಗ್ಗೆ ಹೇಳೋದಾದ್ರೆ? ನೋಡಿ, ಈ ಕ್ಷೇತ್ರಕ್ಕೆ ನಾನು ಬಂದಿದ್ದು ಬಹಳ ಅಕಸ್ಮಾತ್ ಆಗಿ ಬಂದೆ. ಇವಾಗ ನಮ್ದೇ ಅಂತ ಒಂದು ಜೀವನದಲ್ಲಿ ಒಂದು ಎಥಿಕ್ಸ್ ಅಂತ ಇರತ್ತೆ. ಇವಾಗ ಯಾರನ್ನಾದ್ರೂ ಒಬ್ರನ್ನ ನಾವು ಅಡ್ಮೈರ್ ಮಾಡ್ಬೇಕು, ಒಬ್ರನ್ನ ಒಪ್ಕೊಬೇಕು ಅಂತ ಹೇಳಿದ್ರೆ ಸುಮ್ಮನೆ ಒಪ್ಕೊಳಕ್ಕಾಗಲ್ಲ. ನಾವು ಮನ್ಸಲ್ಲಿ ಒಬ್ಬ ಮನುಷ್ಯ ಹಿಂಗಿರ್ಬೇಕು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಅಮ್ಮ ಆದ್ಮೇಲೆ ಗುರುಗಳು. 100 ಜನ 100 ತರ ಹೇಳ್ತಾರೆ, ಯಾರನ್ನೂ ಒಪ್ಸಕ್ ಆಗೋದಿಲ್ಲ. ನೀವು ಎಲ್ಲಾರನ್ನೂ ಒಪ್ಪಿಸ್ಬೇಕಂದ್ರೆ ಐಸ್ ಕ್ರೀಮ್ ಅಂಗಡಿ ಇಡ್ಬೇಕಾಗತ್ತಷ್ಟೇ. ಏನ್ ಮಾಡಿದ್ರು ಅದ್ರಲ್ಲಿ ಒಂದು ಉಳ್ಕುಡುಕ್ತಾರೆ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಧರ್ಮ ಬೆಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ್ರೆ 4 ಕ್ಷೇತ್ರ ಬೆಳಿಬೇಕು. ಓದಂತ 4 ಜನಕ್ಕೆ ಅನುಕೂಲ ಆಗ್ಬೇಕು. ಇದು ನನ್ನ ಉದ್ದೇಶ. ಜೊತೆಗೆ ಒಬ್ರು ಗುರುಗಳಾದಂಥವ್ರು ಆ ಧರ್ಮದ ಬಗ್ಗೆ 4 ಜನಕ್ಕೆ ಚಿಂತನೆ ಹೇಳ್ಬೇಕು. ನಮ್ಮ ಧರ್ಮ ಇಂಥದ್ದು, ನಮ್ಮ ಸಂಸ್ಕೃತಿ ಇಂಥದ್ದು, ನಮ್ಮ ದೇಶ ಇಂಥದ್ದು ಅಂತ ಹೇಳಿ. ಅಂಥದನ್ನ ನಮ್ಮ ಗುರುಗಳಲ್ಲಿ ನೋಡಿದೆ. ಹಂಗಾಗಿ ನನಗೂ ಗುರುಗಳಿಗೂ ಬಹಳ ತರ ಅವಿನಾಭಾವ ಸಂಬಂಧ. ಇನ್ನೊಂದು ಸಮಸ್ಯೆ ಅನ್ನೋದು ಎಲ್ಲ ಪ್ರತಿಯೊಬ್ಬರಿಗೂ ಇದ್ದೇ ಇರತ್ತೆ. ನನಗೆ ಮುಂಚೆ ಯೂಟ್ಯೂಬ್ ಚಾನಲ್ ಲೈನಿಗೆ ಬರೋಕ್ ಮುಂಚೆ ನಮ್ಮನೇಲಿ ಹೇಳೋರು ದೇವಸ್ಥಾನಗಳಿಗೆ ಹೋಗು ಅಂತ ಹೇಳಿ. ಒಳ್ಳೇದಾಗತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರತ್ತೆ ಅಲ್ಲಿ, ಹೋಗು ಅಂತ ಹೇಳಿ. ಸೊ ಆಮೇಲೆ ನಾನು ಚಾನಲ್ ಶುರು ಮಾಡಿ ಸ್ವಲ್ಪ ದಿವಸಕ್ಕೆ ನನಗೆ ಇದೊಂದು ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡಿದೆ. ಇದೆ 4 ಕ್ಷೇತ್ರ ಡೆವಲಪ್ ಆಗ್ಬೇಕು, ದೇವಸ್ಥಾನಗಳು ಉಳಿಬೇಕು, ಹೋದಂತ 4 ಜನಕ್ಕೆ ಅನುಕೂಲಗಳಾಗಬೇಕು ಅಂತ ಹೇಳಿ. ಅಂಥದ್ರಲ್ಲಿ ನಾನು ಬಹಳ ಮೆಚ್ಕೊಂಡು ಬಹಳ ಹಚ್ಕೊಂಡಿರ್ತಕ್ಕಂಥ ಕ್ಷೇತ್ರ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನ. ಇಲ್ಲೊಂದು ಪಾಸಿಟಿವ್ ವೈಬ್ಸ್ ಇದೆ. ಹೇಳ್ತಾ ಇದ್ರೆ ನನ್ನ ಮೈಲ ನಿಂತ್ಕೊಳ್ಳುತ್ತೆ, ಅದು ರೋಮಾಂಚನ ಆಗಿದೆ. ಜೀವನದಲ್ಲಿ ಏನಾದ್ರು ನಿಮ್ಗೆ ಏನಾದ್ರು? ಖಂಡಿತ ತುಂಬಾ ಆಗಿದೆ. ಯಾಕಂತ ಹೇಳಿದ್ರೆ ನೋಡಿ, ಸುಮ್ಮನೆ ದುರಾಂಕಾರಕ್ಕೆ ಹೇಳ್ಕೊಳ್ಳೋದಲ್ಲ. ನಾನೊಂದು ಒಳ್ಳೆ ರಾಯಲ್ ಫ್ಯಾಮಿಲಿನಲ್ಲಿ ಬಂದಿರೋನು. ಅದು ಹೇಳ್ತಾರಲ್ಲ, ಒಂದು ಸಿಲ್ವರ್ ಸ್ಪೂನ್ ಇಟ್ಕೊಂಡು ಹುಟ್ಟಿದವನು ಅಂತ ಹೇಳಿ. ನಮ್ಮ ತಂದೆ ಕರೋನಾ ಮುಂಚೆ ಎಕ್ಸ್ಪೈರ್ ಆಗ್ತಾರೆ. ಕರೋನಾ ಮುಂಚೆ ಎಕ್ಸ್ಪೈರ್ ಆದ್ಮೇಲೆ ನಮ್ಗುನು ಪ್ರಾಬ್ಲಮ್ ಅಂತ ಹೇಳಿ ಶುರುವಾಗತ್ತೆ. ಯಾವ ತರ ಶುರುವಾಗತ್ತೆ ಅಂತ ಹೇಳಿದ್ರೆ, ನಾನು ಏನಕ್ಕೆ ಅದನ್ನ ರೆಫರ್ ಮಾಡಿ ಹೇಳ್ದೆ ಸಿಲ್ವರ್ ಸ್ಪೂನ್ ಅಂತ ಏನಿಲ್ಲ ಅಂದ್ರೆ, 100 ರೂಪಾಯಿಗೂ ಯೋಚನೆ ಮಾಡಿದೀನಿ. 100 ರೂಪಾಯಿಗೆ ಯೋಚನೆ ಮಾಡಿದೀನಿ. 100 ರೂಪಾಯಿ ಇಟ್ಕೊಂಡು 200 ರೂಪಾಯಿ ಇಟ್ಕೊಂಡು ಮಕ್ಳಿಗೂ ಹೇಳಿದೀನಿ. ನಾ ಬಾಯ್ ಬಿಟ್ಬಿಟ್ಟು, ನೋಡಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ, ನೀವೇನು ಕೇಳಬಾರ್ದು ಅಂತ ಹೇಳಿ. ಇಂಥ ಪರಿಸ್ಥಿತಿನೂ ನೋಡಿದೀನಿ. ಬಟ್ ತಾಯಿ ಸನ್ನಿಧಾನಕ್ಕೆ ಬಂದ್ಮೇಲೆ ಬಹಳ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನನಗ ಸಮಯನ ಹೆಂಗ್ ಕಳೆದ್ಲು ಅಮ್ಮ ಅಂತ ಹೇಳಿದ್ರೆ, ಅದಕ್ಕೆಲ್ಲ ಅದು ಎಕ್ಸ್ಪ್ಲನೇಷನ್ಗೆ ವರ್ಡ್ಸೇ ಸಿಕ್ಕಲ್ಲ ಅದು. ಸೊ ಹಾಗಾಗಿ ಅಮ್ಮನ ಕ್ಷೇತ್ರದಲ್ಲಿ ಸದಾ ಇರ್ತೀನಿ. ಅಮಾವಾಸ್ಯೆ ಹುಣ್ಮೆನಲ್ಲಿ ಇರ್ತೀನಿ. ಬಂದಿಲ್ಲಿ ಈ ಯೂಟ್ಯೂಬರ್ ಆಗೋ ಬೇರೆ ಥಾಟಲ್ಲಿ ಬರೋದಿಲ್ಲ ನಾನು. ನೀವು ನೋಡ್ತಿದ್ರಿ ಬೆಳಗ್ಗೆಯಿಂದ ಜನಗಳನ್ನೆಲ್ಲ ಮಾತಾಡ್ಸ್ಕೊಂಡು ಒಂದು ಏನೇ ರಕ್ಷೆಗಳು ಕೊಡ್ಸೋದಿರ್ಬೋದು, ಇಲ್ಲಿ ಏನೇ ವ್ಯವಸ್ಥೆಗಳಿರ್ಬೋದು, ಓಡಾಡ್ಕೊಂಡು ನಮ್ಮ ಕೈಲಾದ ಸೇವೆ ಮಾಡಿ ಗುರುಗಳ ಜೊತೆ ಇರ್ತೀವಿ. ಇಲ್ಲಿ ಬಂದು ಬೇರೆ ಕ್ಷೇತ್ರದಲ್ಲಿ ಹಾಗೇನೆ ವಿಡಿಯೋಗಳು ಕವರ್ ಮಾಡ್ಕೊಂಡು ಇರ್ತೀನಿ. ಸರ್, ಈಗ ನೀವು ಹಲವಾರು ಕಡೆ ಹಲವಾರು ಪುಣ್ಯ ಕ್ಷೇತ್ರಗಳನ್ನ, ಹಲವಾರು ದಿವ್ಯ ಶಕ್ತಿ ಇರುವಂತ ಕ್ಷೇತ್ರಗಳನ್ನ ನಮ್ಮ ಜನತೆಗೆ ತೋರಿಸ್ತಾ ಇದ್ದೀರಾ. ಒಂದೇನಂದ್ರೆ, ಜನ ಹೇಳ್ತಾರೆ ಡಾಕ್ಟರ್ನ ದೇವರು ಅಂತಾರೆ. ಅದೇ ಡಾಕ್ಟ್ರು ತನ್ನ ಕೆಲಸ ಎಲ್ಲ ಮುಗಿದ ಮೇಲೆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನ್ನೂ ಕೂಡ ಒಂದಲ್ಲ ಒಂದು ಟೈಮ್ಗೆ ಅಲ್ಲಿ ಶರಣಾಗ್ತಾರೆ. ಆದ್ರೂ ಇದ್ರ ಮಧ್ಯದಲ್ಲಿ ಅದಿಲ್ಲ ಅನ್ನೋರು ಅವ್ರು ಯಾವಾಗ್ಲಾರು ಒಂದ್ಸಲ ದರ್ಶನ ಆದಾಗ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ. ಕಾರಣ ಏನ್ ಸರ್? ನೋಡಿ, ಒಂದೊಂದು ಏನು ಅಂತ ಹೇಳಿದ್ರೆ, ನೀವು ನಂಬಿಕೆ ಅನ್ನೋದು ನೀವು ಹೇಳಿ ಬರ್ಸುವಂಥದ್ದಲ್ಲ. ನಂಬಿಕೆ ಅನ್ನೋದು ಇವತ್ತು ತುಂಬಾ ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಜನಗಳಿಗೆ ನಾವೊಂದು ಇಂಥ ಕ್ಷೇತ್ರ ಇದೆ ಅಂತ ತೋರಿಸ್ತಾ ಇದೀವಿ. ಜನ ಅಲ್ಲಿಗೆ ಬಂದಾಗ ಅವ್ರಿಗೇನೋ ಒಂದು ಸಮಸ್ಯೆ ಇರತ್ತೆ. ಅಂತ ಸಮಸ್ಯೆ ಕ್ಲಿಯರ್ ಆದಾಗ ಆಟೋಮೆಟಿಕ್ ಆಗಿ ಒಪ್ಕೊಳ್ಳೇಬೇಕು ಅದನ್ನ. ಈಗ ನೋಡಿ, ಒಬ್ರು ಡಾಕ್ಟರ್ ಇದ್ದವ್ರು ಏನ್ ಮಾಡ್ತಾರೆ, ಒಂದು ಆಪರೇಷನ್ಗೆ ಹೋಗಕ್ ಮುಂಚೆ ನೀವು ಹೇಳ್ದಾಗೆ ಒಂದು ದೇವರಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ. ಮೊನ್ನೆನೂ ಅಷ್ಟೇ ಇಸ್ರೋನಲ್ಲಿ ಏನ್ ಮಾಡಿದ್ರು, ಉಡಾವಣೆ ಮಾಡ್ಬೇಕಾದ್ರೆ ತಿರುಪತಿ ತಿಮ್ಮಪ್ಪನ್ಗೆ ಅದನ್ನ ಕೂಡ ಆಡ್ಕೊಂಡ್ರಲ್ಲ. ನೋಡಿ, ಆಡ್ಕೊಳ್ಳೋರು ಇದ್ದೇ ಇರ್ತಾರೆ. ಒಬ್ರು ಒಗ್ಳೋರ್ ಇದ್ರು, ಒಬ್ರು ತೆಗ್ಲೋರ್ ಇದ್ದೇ ಇರ್ತಾರೆ. ಏನು ಮಾಡಕ್ ಆಗೋದಿಲ್ಲ. ಆಸ್ತಿಕರು ನಾಸ್ತಿಕರು ಅಂತ ಹೇಳಿ ಈ ಬಂದಾಗ ಅವ್ರಿಗೇನಾದ್ರೂ ಸಮಸ್ಯೆ ಆದಾಗ, ಆ ಸಮಸ್ಯೆ ನಿವಾರಣೆ ಆದಾಗ ಒಪ್ಕೊಳ್ಳುವಂಥದ್ದು ಸಹಜ, ಮನುಷ್ಯನ ಪ್ರಕ್ರಿಯೆ ಅದು. ಬಟ್ ಅದು ಒಪ್ಕೊಳ್ಳೋದಂಗೆ ಕಾಯ್ಬೇಕಷ್ಟೇ, ಏನು ಮಾಡಕ್ಕಾಗಲ್ಲ.
ಸರ್, ಕೊನೆಯದಾಗಿ ಒಂದು ಕ್ವಶನ್. ಪ್ರತಿಯೊಂದು ಜೀವನದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಂಪಿಟೇಷನ್ ಅನ್ನೋದಿದೆ. ಒಂದು ಕೂಡ ನಮ್ಮನ್ನ ಗೌರವಯುತವಾಗಿ ಕಳಿಸುವವರೆಗೂ ಕೂಡ ನಮ್ಮಿಂತ ಒಂದು ಸೀನಿಯರ್ ಸ್ಥಾನದಲ್ಲಿ ಇದ್ರೂ ಕೂಡ ನಮ್ಮನ್ನ ನೀವು ಗೌರವಿಸಿದ್ರಿ. ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡೋದಿದೆಯಲ್ಲ, ನಿಮ್ ಗೊತ್ತಿರಲ್ಲ ಅನ್ಕೋತೀವಿ, ನಿಮ್ಮ ಒಂದು ಗತ್ತು ವಯಸ್ಸಿದೆಯಲ್ಲ, ಇವ್ರದ್ದು ಏನೋ ಒಂದು ಇರ್ಬೋದು ಅಂತಾರೆ. ಅದು ನಿಜವಾಗ್ಲೂ ನಾನೇ ಕಣ್ಣಾರ ಕಂಡಿದ್ದೀನಿ. ನೀವು ಮಾಡಿದಂಥ ನಮಗೆ ಕೊಟ್ಟಂಥ ಬೆಂಬಲ ಅದೆಲ್ಲವನ್ನು ಕೂಡ ಹೇಳೋದಾದ್ರೆ, ಈ ಹೊಂದಾಣಿಕೆ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀವಿ? ನೋಡಿ, ಅದು ಹಿಂದಿನಲ್ಲಿ ಒಂದು ಗಾದೆ ಇದೆ, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೋಂ ಕಾ ನಾಮ್ ಅಂತ ಹೇಳಿ. ನಿಮ್ಮನ್ನ ನೀವೇ ತಿನ್ಬೇಕು, ನಾನ್ ತಿನ್ನಕ್ಕಾಗಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಇವಾಗ ಒಂದು ಕ್ಷೇತ್ರ ಇದೆ, ಈ ಕ್ಷೇತ್ರ ನೋಡಿ ತುಂಬಾ ಜನ ಹೇಳ್ತಾರೆ, ಅಮ್ಮನ ಶಕ್ತಿ ಇದ್ರೆ ಕರ್ಸ್ಕೊಂತಾಳೆ ಭಕ್ತರನ್ನ, ನೀವ್ಯಾಕೆ ವಿಡಿಯೋ ಮಾಡಿ ತೋರಿಸ್ತೀರಾ ಅಂತ ಹೇಳಿ. ಅದಾಗೋದಿಲ್ಲ. ಅದು ಇವಾಗ ಒಂದು ಮಗು ಉಡ್ಬೇಕಂದ್ರೆ ಅದಕ್ಕೆ ತುಂಬಾ ಕ್ರಿಯೆಗಳಿರತ್ತೆ, ಅದಕ್ಕೆ ತುಂಬಾ ಜನ ಅದರಲ್ಲಿ ಪಾಲ್ಗೊಳ್ತಾರೆ. ಒಂದು ಹೆಣ್ಣು ಗಂಡು ನೋಡೋದು, ಒಂದು ಮದುವೆ ಮಾಡೋದು, ತಿರ್ಗ ತಂದೆ ತಾಯಿ ಆರೈಕೆ ತುಂಬಾ ಇರತ್ತೆ. ಹಂಗಾಗಿ ಒಂದು ಕ್ಷೇತ್ರ ನೋಡಿ, ಯಾರಿಗೊಬ್ರಿಗೆ ಸಮಸ್ಯೆ ಇರತ್ತೆ, ಬರ್ತಾರೆ, ಅವ್ರಿಗೆ ಅನುಕೂಲ ಆದಾಗ ನಮ್ಗೆ ಮನ್ಸಿಂದ ಹರಿಸ್ತಾರೆ, ಅಪ್ಪ ನಿನ್ನಿಂದ ಬಂದ್ವಿ, ಅನುಕೂಲ ಆಯ್ತು ನಮ್ಗೆ ಅಂತ. ಅದೊಂದು ಹರಕೆ ಇದೆಯಲ್ಲ, ಅದೊಂದು ಹರಕೆ ಸಾಕು. ಹಾಗೆ ಬೇರೆ ಯೂಟ್ಯೂಬರ್ಸ್ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ, ದಯವಿಟ್ಟು ನಾನು ಹೇಳೋದಿಷ್ಟೇ, ಕಷ್ಟಪಟ್ರೆ ತಾನಾಗಿ ಎಲ್ಲ ಬರತ್ತೆ. ಹತ್ರಕ್ಕೆ ಬರೋವರೆಗೂ ಸಮಾಧಾನವಾಗಿ ಸಾವಧಾನವಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಎಲ್ಲಾನು ಆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗತ್ತೆ. ಆ ಯಶಸ್ಸು ಸಿಗೋವರೆಗೂ ದಯವಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿ. ಹಾಗೆ ಬನ್ನಿ, ತಾಯಿ ವಿದ್ಯಾಚೌಡೇಶ್ವರಿ ಸನ್ನಿಧಾನಕ್ಕೆ ಬನ್ನಿ, ಬಂದು ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಸಿಗತ್ತೆ, ಕಾಂಟ್ಯಾಕ್ಟ್ ಮಾಡಿ ಬಂದು ತಾಯಿ ಬಗ್ಗೆ ಒಂದು ವಿಡಿಯೋ ಮಾಡಿ, ನಿಮಗೂ ಒಳ್ಳೇದಾಗ್ಲಿ. ಇಷ್ಟೇ ಕಾನ್ಸೆಪ್ಟ್, ಇಷ್ಟೇ ನೋಡಿ. ನಾವು ಸೋಷಿಯಲ್ ಮೀಡಿಯಾದವ್ರು ಎಲ್ಲಾನು ನಾವು ದುಡ್ಡಲ್ಲೇ ಅಳತೆ ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮ ಸೊಸೈಟಿಗೆ ಏನಾದ್ರೂ ಒಂದು ಕೊಡಬೇಕು, ಕಾಣಿಕೆ ಕೊಡಬೇಕು, ಕೊಡ್ತಾ ಇದೀವಿ. ಒಂದು ಧರ್ಮ ಉಳಿಸುವಂಥದ್ರಲ್ಲಿ, ಒಂದು ಕ್ಷೇತ್ರ ಉಳಿಸುವಂಥದ್ರಲ್ಲಿ ನೋಡಿ. ಈಗ ಸುತ್ತಮುತ್ತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಇದನ್ನ. ನಾನು ಮಾಡಿದ್ಮೇಲೆ ತುಂಬಾ ಜನ ಹೇಳ್ತಾರೆ, ಸರ್ ಇಲ್ಲೇ ಹತ್ರದಲ್ಲಿ ಇದ್ವಿ, ಗೊತ್ತೇ ಇರಲಿಲ್ಲ ನಮಗೆ. ಈ ಕ್ಷೇತ್ರ ಬಹಳ ಒಳ್ಳೆ ಕ್ಷೇತ್ರ, ಬಂದ್ರೆ ನಮ್ಗೆ ಇಂಥ ಅನುಕೂಲ ಆಯ್ತು. ತುಂಬಾ ಜನ, ನಾನು 1-2 ಅಂತಲ್ಲ, ತುಂಬಾ ಸಾವಿರಾರು ನಿದರ್ಶನಗಳು. ಇಲ್ಲಿ ನಾನು ಮಾತಾಡ್ಸೋರೆಲ್ಲರೂ ನನ್ನ ವಿಡಿಯೋ ನೋಡ್ಕೊಂಡು ಬಂದು ಹಿಂಗೆ ಅನುಕೂಲ ಆಯ್ತು ಅಂತ ಹೇಳೋವಂಥವ್ರೇನೆ. ಯಾವ್ದು ಸ್ಕ್ರಿಪ್ಟೆಡ್ ಏನಿಲ್ಲ, ಅವ್ರ ಮನ್ಸಿಗೆ ಏನ್ ಅನ್ಸುತ್ತೆ ಅದು ನೋಡಿ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಇವತ್ತು ಫಾರಿನ್ ಇಂದ ಬಂದಿದ್ರು, US ಇಂದ ಬಂದು ಅಮ್ಮನಿಗೆ ಮುತ್ತು ರತ್ನ ಪಚ್ಚೆ ಎಲ್ಲ ತಂದು ಹಾಕ್ಬಿಟ್ಟೋದ್ರು. ಸುಮ್ನೆ ಹಾಕ್ತಾರೆ ಯಾರಾದ್ರು? ಸುಮ್ನೆ ಯಾರು ಹಾಕೋದಿಲ್ಲ, ಅವ್ರಿಗೆ ಅನುಕೂಲ ಆದ್ರೆ ಹಾಕುವಂಥದ್ದು. ಹಂಗಾಗಿ ಬನ್ನಿ, ತಾಯಿ ವಿದ್ಯಾಚೌಡೇಶ್ವರಿ ಸನ್ನಿಧಾನದಲ್ಲಿ ತಾಯಿಗೆ ಶರಣಾಗಿ. ಖಂಡಿತ ನಾನು ಬರೆದು ಕೊಡ್ಬಲ್ಲೆ, ಖಂಡಿತ ಒಳ್ಳೇದು ಮಾಡ್ತಾಳೆ ತಾಯಿ. ಗುರುಗಳ ಅನುಗ್ರಹ ಇರತ್ತೆ. ತಾಯಿ ವಿದ್ಯಾಚೌಡೇಶ್ವರಿ, ಸ್ವಾಮಿ ಷಣ್ಮಾತ್ಮ, ಚಿಕ್ಕಚೌಡಮ್ಮ ಇದೆ. ಬಹಳ ಒಳ್ಳೆ ಕ್ಷೇತ್ರ. ಬಂದು ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ. ಹಾಗೆ ಸೋಷಿಯಲ್ ಮೀಡಿಯಾದವ್ರಿಗೂ ನಾನು ಹೇಳ್ತೀನಿ, ಬನ್ನಿ, ಕಾಂಟ್ಯಾಕ್ಟ್ ಮಾಡಿ, ಬಂದು ಬ್ಲಾಗ್ಗಳು ಮಾಡಿ, ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗ್ಲಿ, ಅಷ್ಟೇ ಹೇಳ್ಬಲ್ಲೆ ನಾನು. ನಮಸ್ಕಾರ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.